सिद्धिप्रदायकाय। ನಮಸ್ಕಾರ, ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್. ನನ್ನ ಚಾನೆಲ್ ರಾಯರ ಭವಿಷ್ಯಕ್ಕೆ ನಿಮಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಮೀನರಾಶಿ 2026ನೇ ಇಸ್ವಿಯ ಭವಿಷ್ಯವನ್ನು ಹೇಳುತ್ತೇನೆ. ಈ ವಿಡಿಯೋವನ್ನು ನೋಡುವ ಮುನ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಗುರು ಗ್ರಹವು 4ನೇ ಮನೆಯಿಂದ ನಿಮ್ಮ ರಾಶಿಯ ವಿಚಾರದಲ್ಲಿ ಸಂಚರಿಸ್ತಾ ಇದ್ದಾನೆ. ಇದನ್ನ ಸುಖದ ಸ್ಥಾನ ಅಂತ ಕರೀತಾರೆ. ಶನಿದೇವನು ನಿಮ್ಮ ಮನೆಯ ಸ್ಥಾನದಲ್ಲಿ ನಿಲ್ಲಿಸಿರುವುದರಿಂದ ಕರ್ಮದ ಪರೀಕ್ಷೆ ಅನ್ನೋದು ಕೂಡ ಆಗ್ತದೆ. ಈ ರಾಶಿಯ ಒಂದು ಗುಣಲಕ್ಷಣದ ಬಗ್ಗೆ ನೋಡೋ ಹಾಗಿದ್ರೆ, ಈ ರಾಶಿಯ ಒಂದು ಅಧಿಪತಿ ಗುರುಗ್ರಹ. ಇವರು ಬಹಳ ಮೃದು ಸ್ವಭಾವ, ಆಧ್ಯಾತ್ಮಿಕಕ್ಕೆ ಬಹಳ ಚಿಂತನೆ ಮಾಡುವಂತ ವ್ಯಕ್ತಿಗಳು, ಪರರ ಸಂಕಷ್ಟಕ್ಕೆ ಸ್ಪಂದಿಸುವಂತಹ ದಯಾಳು ವ್ಯಕ್ತಿಗಳು, ಎಲ್ಲದರಲ್ಲೂ ಒಳ್ಳೆಯದನ್ನೇ ಗುಣವನ್ನ ಹುಡುಕುವಂತಹ ವ್ಯಕ್ತಿಗಳು. ಈ ರಾಶಿಯವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ, 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಭೂಮಿಯಿಂದ ಧನಲಾಭ ಆಗುವಂತಹ ಪ್ರಾಪ್ತಿ ಆಗುವಂತಹ ವಿಚಾರ ಬಂದಿದೆ. ಆದರೆ ಶನಿಯ ಕಾರಕ ಆಗಿರೋದ್ರಿಂದ ಅನಾಗತ್ಯವಾದ ಖರ್ಚನ್ನು ಆಗುವಂತಹ ವಿಚಾರಗಳು ಬರುತ್ತೆ. ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಹೆಚ್ಚಿನ ಪರಿಶ್ರಮವನ್ನು ಈ ವರ್ಷವನ್ನು ಮಾಡಬೇಕಾಗುತ್ತದೆ. ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದ್ರೆ ದೊಡ್ಡವರ ಒಂದು ಸಲಹೆಯನ್ನು ಪಡೆದು ಇನ್ವೆಸ್ಟ್ಮೆಂಟ್ ಮಾಡಿ. ಈ ರಾಶಿಯವರ ವೃತ್ತಿಯ ಒಂದು ವ್ಯವಹಾರವನ್ನು ನೋಡುವಂತಹ ವಿಚಾರವಾಗಿದ್ದರೆ, ಕೆಲಸದ ಒಂದು ಜಾಗದಲ್ಲಿ ಅಥವಾ ಸಮಯದಲ್ಲಿ ಹೆಚ್ಚಿನ ಜವಾಬ್ದಾರಿ ಬೀಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಶನಿದೇವರು ನಿಮ್ಮ ಒಂದು ಕಠಿಣ ಪರಿಸ್ಥಿತಿಯನ್ನು ಪರೀಕ್ಷಿಸುತ್ತಾನೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ. ಸಹೋದ್ಯೋಗಿಯಿಂದ ಹೊಂದಾಣಿಕೆಯಿಂದ ಇರಿ. ಇನ್ನು ವ್ಯಾಪಾರ ಹಾಗೂ ವ್ಯವಹಾರಸ್ಥರಿಗೆ ನೋಡೋದಾಗಿದ್ರೆ, ವ್ಯಾಪಾರಸ್ಥರಿಗೆ ಇದು ಈ ವರ್ಷ ಪ್ರಗತಿಯ ಸಮಯ. ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದರೆ ಯೋಚನೆ ಮಾಡಿ ಹೆಜ್ಜೆ ಇಡಿ. ಇನ್ನು ಪ್ರೀತಿ ಹಾಗೂ ಪ್ರೇಮದ ಸಂಬಂಧ ನೋಡೋ ಹಾಗಿದ್ರೆ, ಪ್ರೀತಿಯ ಒಂದು ಸಮಯದಲ್ಲಿ ಮಾತಿನ ಅವಶ್ಯಕತೆ ತುಂಬಾ ಇದೆ. ಶನಿಯ ಒಂದು ಪ್ರಭಾವದಿಂದ ಸಂಗಾತಿಯಿಂದ ತಪ್ಪು ತಿಳುವಳಿಕೆ ಬರಬಹುದು. ಯಾವುದೇ ಒಂದು ಪರಿಸ್ಥಿತಿ ಇದ್ದರೂ, ಯಾವುದೇ ಒಂದು ಮಾತಿದ್ದರೂ ನೇರವಾಗಿ ಮಾತಾಡಿ ಬಗೆಹರಿಸಿಕೊಳ್ಳಿ. ಯಾರು ಮದುವೆ ಆಗಬೇಕು ಅಂದ್ಕೊಂಡಿದ್ದಾರೋ ವರ್ಷದ ದ್ವಿತೀಯ ಒಂದು ಸಂಬಂಧದಲ್ಲಿ ಮದುವೆ ಆಗುವಂತ ವಿಚಾರ ಕೂಡಿ ಬರುತ್ತೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಕುಟುಂಬದಲ್ಲಿ ಸುಖ ಸೌಕರ್ಯ ಹೆಚ್ಚಾಗುತ್ತದೆ. ಹೊಸ ವಾಹನ ಹಾಗೂ ಮನೆ ಖರೀದಿಯ ಯೋಗ ಇದೆ. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತದೆ. ಕುಟುಂಬದಲ್ಲಿ ಧಾರ್ಮಿಕವಾದ ಒಂದು ಸ್ಥಳವನ್ನ ಭೇಟಿ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಶನಿಯ ಒಂದು ಪ್ರಭಾವದಿಂದ ಮಾನಸಿಕವಾಗಿ ತಲೆನೋವು ಬರುವಂಥದ್ದು, ಕಾಲು ನೋವು ಬರುವಂಥದ್ದು ಸಾಧ್ಯತೆಗಳು ತುಂಬಾ ಕಾಣಿಸ್ತಾ ಇದೆ. ಪ್ರತಿದಿನ ಯೋಗ ಧ್ಯಾನ ಮಾಡಿ. ಶಿಸ್ತುಬದ್ಧ ಜೀವನ ಮಾಡೋದ್ರಿಂದ ಆರೋಗ್ಯ ಸುಧಾರಣೆಗೊಳ್ಳುತ್ತದೆ. ಈ ಒಂದು ರಾಶಿಯ ಒಂದು ಅದೃಷ್ಟದ ಸಂಖ್ಯೆ ಹಾಗೂ ಬಣ್ಣವನ್ನು ನೋಡೋ ಹಾಗಿದ್ರೆ, ಅದೃಷ್ಟದ ಸಂಖ್ಯೆ 1, 3, 7. ಅದೃಷ್ಟದ ಬಣ್ಣ ಹಳದಿ ಹಾಗೂ ಗೋಲ್ಡನ್. ಈ ರಾಶಿಯ ಒಂದು ಪರಿಹಾರದ ಮಾರ್ಗವನ್ನು ಹೇಳೋ ಹಾಗಿದ್ರೆ, ಪ್ರತಿ ಗುರುವಾರ ದಕ್ಷಿಣ ಸ್ವಾಮಿಯ ದರ್ಶನವನ್ನು ಮಾಡಿ. ಅನಾಥಾಶ್ರಮಕ್ಕೆ ಹಾಗೂ ವೃದ್ಧಾಶ್ರಮಕ್ಕೆ ನಿಮ್ಮ ಕೈಲಾದ ಒಂದು ಸಹಾಯವನ್ನು ಮಾಡಿ. ಒಟ್ಟಾರೆ ಮೀನರಾಶಿಯವರಿಗೆ ಹೇಳೋದಾಗಿದ್ರೆ, ಸವಾಲುಗಳು ಬಂದರೂ ನಿಮ್ಮ ಜ್ಞಾನ ಹಾಗೂ ಗುರುವಿನ ಒಂದು ಬಲ ನಿಮ್ಮನ್ನು ಕಾಪಾಡುತ್ತದೆ. ಇದಾಗಿತ್ತು ಮೀನರಾಶಿಯವರ 2026ನೇ ಇಸ್ವಿಯ ಭವಿಷ್ಯ. ಮುಂದಿನ ಒಂದು ವಿಡಿಯೋಸ್ಗಳಿಗೆ ನೋಡೋಣ. ಧನ್ಯವಾದಗಳು. ನಮಸ್ಕಾರ.